ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಒನ್ ಮೋರ್ ವಿಡಿಯೋ. ಸೊ ನಾನು ರೀಸೆಂಟಾಗಿ ವೀಕೆಂಡ್ ಎಲ್ಲರೂ ಟೈಮ್ ಸ್ಪೆಂಡ್ ಮಾಡಬೇಕಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಹಾಗೆ ನನಗೆ ಥಾಟ್ ಬಂತು ಒಂದು ಮೈಸೂರು ಹೋಗುವ ಅಂತ. ಆದ್ದರಿಂದ ನಾನು ಬೆಳಿಗ್ಗೆ ಬೇಗ ಎದ್ದು ಟ್ರೈನಲ್ಲಿ ಹೋದೆ. ಅಲ್ಲಿ ನಾನು ಫಸ್ಟ್ ಹೋದ ತಕ್ಷಣ ನಾನು ಅತ್ತೆ ಮನೆಗೆ ಹೋದೆ. ಅಲ್ಲಿ ನನಗೆ ಬ್ರೇಕ್ಫಾಸ್ಟಿಗೆ ಪೊಂಗಲ್ ಮತ್ತು ಇಡ್ಲಿ ಕೊಟ್ಟಿದ್ದರು. ಅದನ್ನು ತಿಂದು ನಾನು ನನ್ನ ಫ್ರೆಂಡ್ ಮನೆಗೆ ಹೋದೆ. ಫ್ರೆಂಡನ್ನು ಮೀಟಾಗಿ ಹಾಗೆ ಮೇಲೆ ಟೆರೆಸಲ್ಲಿ ಇಡೀ ಒಂದು ಮೈಸೂರಿದು ವ್ಯೂ ನೋಡುವ ಅಂತ ಹೇಳಿ ಫುಲ್ ವ್ಯೂ ಇದೊಂದು ರೆಕಾರ್ಡ್ ಮಾಡಿದೆ. ಅಲ್ಲಿಂದ ಬಂದು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ನಮ್ಮ ಪಯಣದ ಕಡೆಗೆ. ಅಲ್ಲಿ ಪಯಣಕ್ಕೆ ರೀಚ್ ಆದ ತಕ್ಷಣ ಅದರ ವ್ಯೂ ಅಂತೂ ಚೆನ್ನಾಗಿತ್ತು. ಒಳ್ಳೆ ಟೈರಲ್ಲಿ ಮಾಡಿದ ಥರ ಇತ್ತು ಬಿಲ್ಡಿಂಗ್. ಅಲ್ಲಿ ನಿಮಗೆ ಪಾರ್ಕಿಂಗ್ ಮಾಡೋಕ್ಕೆ 2 ವೀಲರಿಗೆ ಸಪ್ರೇಟ್ ಸ್ಪೇಸ್ ಇದೆ, 4 ವೀಲರಿಗೆ ಸಪ್ರೇಟ್ ಸ್ಪೇಸ್ ಇದೆ, ಬೇಕಷ್ಟು ಜಾಗ ಇದೆ ಪಾರ್ಕಿಂಗ್ ಮಾಡೋಕ್ಕೆ. ಹಾಗೆ ಮುಂದೆ ಹೋಗ್ತಿದ್ದಾಗೆ ನಮಗೊಂದು ಒಳ್ಳೆ ವ್ಯೂ ಸಿಗುತ್ತೆ ಪಯಣ ಬಿಲ್ಡಿಂಗ್ ಇದು. ಸೊ ಅದರ ಪಕ್ಕನೇ ಲೆಫ್ಟ್ ಸೈಡಿಗೆ ಒಂದು ಹೋಟೆಲ್ ಇದೆ, ಹರಿಗೋವಿಂದಾಸ್ ಪ್ಯೂರ್ ವೆಜ್ ಅಂತ. ಸೊ ನೀವು ಬ್ರೇಕ್ಫಾಸ್ಟ್ ಮಾಡಿದ್ರೆ ಬ್ರೇಕ್ಫಾಸ್ಟ್ ಮಾಡ್ಬೋದು, ಮಧ್ಯಾಹ್ನ ಹೋಗಿದ್ದರೆ ಮಧ್ಯಾಹ್ನ ಊಟ ಸಹ ಮಾಡ್ಬೋದು. ಸೊ ನಾವು ನೆಕ್ಸ್ಟ್ ಒಳಗೆ ಹೋಗ್ತಿದ್ದಾಗೆ ಅಲ್ಲಿ ರಿಸೆಪ್ಷನ್ ಇರುತ್ತೆ, ಅಲ್ಲಿ ನಾವು ಟಿಕೆಟ್ ಮಾಡಬೇಕಾಗತ್ತೆ. ಸೊ ಅಡಲ್ಟ್ಸಿಗೆಲ್ಲ 50 ರುಪೀಸ್ ಚಾರ್ಜ್ ಮಾಡ್ತಾರೆ ಪರ್ ಹೆಡ್. ಬಿಲೋ 12 ಏಜ್ ಅವರಿಗೆಲ್ಲ ಟಿಕೆಟ್ ಫ್ರೀ. ಅಲ್ಲಿ ಎಂಟ್ರೆನ್ಸಲ್ಲಿ ಪಯಣ ಬಿಲ್ಡಿಂಗ್ ಇದು 3D ಮಾಡೆಲ್ ಮಾಡಿ ಇಟ್ಟಿರ್ತಾರೆ. ಅದನ್ನು ನೋಡಿದ ತಕ್ಷಣ ನಾವು ಎಂಟ್ರಿ ಆಗ್ತೇವೆ ಪಯಣದ ಬಿಲ್ಡಿಂಗ್ ಒಳಗೆ. ನಾವು ಫಸ್ಟಿಗೆ ಎಂಟ್ರಾದಾಗೆ ಲೆಫ್ಟ್ ಸೈಡಲ್ಲಿ ಬುಲ್ಲಕ್ ಕಾರ್ಟ್ಸ್ ಇದು ಫುಲ್ ಬೇರೆ ಬೇರೆ ಹಳೆಯ ರೀತಿಯ ಬುಲ್ಲಕ್ ಕಾರ್ಟ್ ಎಲ್ಲ ಇಟ್ಟಿರ್ತಾರೆ. ಅದರ ಹಾಗೆ ಅದಕ್ಕೆ ಸಂಬಂಧಪಟ್ಟ ಚಕ್ರಗಳು, ಬೇರೆ ಬೇರೆ ಸಾಮಾನುಗಳು ಏನೆಲ್ಲ ಯೂಸ್ ಮಾಡಿದ್ರು ಬುಲ್ಲಕ್ ಕಾರ್ಟಿಗೆ ಅದನ್ನೆಲ್ಲ ಡಿಸ್ಪ್ಲೇ ಮಾಡಿರ್ತಾರೆ. ಅದರ ನೆಕ್ಸ್ಟ್ ನಾವು ರೈಟ್ ಸೈಡಲ್ಲಿ ನೋಡ್ಬೋದು ಇಂಜಿನ್ ಪಾರ್ಟ್ಸ್. ಬೇರೆ ಬೇರೆ ಇಂಜಿನನ್ನು ಡಿಸ್ಮೆಂಟಲ್ ಮಾಡಿ ಇಟ್ಟಿದ್ದಾರೆ. ಅದರದ್ದು ಬೈಸೆಕ್ಷನ್ ಪಾರ್ಟ್ ಕೂಡ ಡಿಸ್ಪ್ಲೇ ಮಾಡಿ ಇಟ್ಟಿದ್ದಾರೆ. ಪೆಟ್ರೋಲ್ ಇಂಜಿನಲ್ಲಿ ಪೆಟ್ರೋಲ್, ಡೀಸೆಲ್ ಅದರ ವರ್ಕಿಂಗ್ ಹೇಗೆ ಅಂತ ಎಲ್ಲ ಡಿಸ್ಪ್ಲೇ ಮಾಡಿದ್ದಾರೆ. ಯಾರಿಗೆಲ್ಲ ಹಳೆ ವಿಂಟೇಜ್ ಕಾರ್ಸ್ ಅಂದರೆ ಇಷ್ಟ ಇರುತ್ತೆ ಅವರಿಗೆ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇಲ್ಲಿ ವಿವಿಧ ರೀತಿಯ ವಿಂಟೇಜ್ ಕಾರ್ಸ್, ಫಿಯೇಟ್, ಮರ್ಸಿಡಿಸ್ ಬೆಂಜ್, ಫೋರ್ಡ್, ಚೆವರ್ಲೆಟ್, ಟೆಟ್ಸನ್, ಸ್ಟಡ್ ಬೇಕರ್, ಸ್ಕೋಡಾ, ಆಸ್ಟಿನ್, ಮೋರಿಸ್, ಡ್ಯಾಮ್ಲರ್, ವಿಲ್ಲೀಸ್ ಜೀಪ್, ರೋಲ್ಸ್ ರಾಯ್ಸ್, ಜಾಗರ್, BMW, ಒಪೆಲ್, ಹಾಗೆಯೇ ಇಂಡಿಯನ್ ಮಾಡೆಲ್ಸ್ ಸೇರಿದಂತೆ ಅಂಬಾಸಡರ್, ಸ್ಟ್ಯಾಂಡರ್ಡ್ 2000 ಆ್ಯಂಡ್ ಕಂಟೆಸನ್. ಈ ಥರ ಇಷ್ಟು ವೆರೈಟಿ ಆಫ್ ಕಾರ್ ಸಿಗುತ್ತೆ. ಕಾರಲ್ಲದೆ ಬೈಕ್ಸ್ ಕೂಡ ಇಟ್ಟಿದ್ದಾರೆ. ಬೈಕ್ಸಲ್ಲಿ ಜಾವಾ, ರಾಯಲ್ ಎನ್ಫೀಲ್ಡ್, ಬಜಾಜ್, ಯಮಹಾ, SD ಇನ್ನಿತರ ಬೈಕ್ಗಳನ್ನು ಇಟ್ಟಿದ್ದಾರೆ. ಆದರೆ ನಿಮಗೆ ಬೈಕಿಗಿಂತ ಜಾಸ್ತಿ ವೆರೈಟಿ ಆಫ್ ಕಾರ್ಸ್ ಜಾಸ್ತಿ ಇಟ್ಟಿದ್ದಾರೆ. ಸೊ ಇದೊಂದು ವರ್ತ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನೀವು ಇಲ್ಲಿಗೆ ಮೈಸೂರಿಗೆ ಆನ್ ದ ವೇ ಫ್ರಮ್ ಬೆಂಗಳೂರು ಟು ಮೈಸೂರು, ಅಥವಾ ನೀವು ಎಲ್ಲಿಯಾದರೂ ಮೈಸೂರು ಬೆಂಗಳೂರು ಹೈವೇಲಿ ಹೋಗೋದಾದರೆ ನೀವು ಪಯಣ ಮಸ್ಟ್ ವಿಸಿಟ್ ಅಂತ ಹೇಳ್ತೇನೆ ನಾನು ನಿಮಗೆ. ಬಿಕಾಸ್ ಇದು ವರ್ತ್ ಅಂತ ಹೇಳ್ಬೋದು, ಒನ್ ಟೈಮ್ ಆಫ್ ವಿಸಿಟ್. ಇಲ್ಲಿ ನಿಮಗೆ ನೋಡಬೇಕಾದ್ರೆ ತುಂಬಾ ಆಸೆ ಆಗುತ್ತೆ ಈ ಕಾರ್ಸ್ಗಳನ್ನೆಲ್ಲ. ಇದೆಲ್ಲ ಹಳೆ ವಿಂಟೇಜ್ ಕಾರ್ಸ್, ಇದು ಯಾವತ್ತೂ ನೋಡೋಕ್ಕೆ ಸಿಗಲ್ಲ ಈ ಕಾರ್ಸ್ಗಳನ್ನೆಲ್ಲ. ಬಟ್ ಇದು ಇಟ್ಟಿರೋ ಕಂಡೀಷನ್ ಕ್ಲೀನ್ ಆ್ಯಂಡ್ ಮಿಂಟ್ ಕಂಡೀಷನಲ್ಲಿ ಇಟ್ಟಿದ್ದಾರೆ. ಪ್ರತಿಯೊಂದು ಇಲ್ಲಿ ಇಟ್ಟಿರೋ ಕಾರನ್ನು ನೋಡ್ಬೇಕಾದ್ರೆ ಅದು ಇನ್ನೂ ಕೂಡ ರನ್ನಿಂಗ್ ಕಂಡೀಷನಲ್ಲಿ ಇರ್ಬೋದು ಅಂತ ಹೇಳ್ಬೋದು. ಅಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಬಿಲ್ಡಿಂಗಿನ ಒಳಗಡೆ ಮಾತ್ರ ಅಲ್ಲ, ಈವನ್ ಬಿಲ್ಡಿಂಗಿನ ಹೊರಗಡೆ ಕೂಡ ಔಟ್ಸೈಡ್ ಪ್ರಿಮೈಸಸ್ಸನ್ನು ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಪ್ರತಿಯೊಂದು ನೀಟ್ ಆ್ಯಂಡ್ ಕ್ಲೀನ್, ವೆಲ್ ಹ್ಯಾಂಡಲ್ಡ್ ಅಂತ ಹೇಳ್ಬೋದು. ಪಯಣ ಕಾರ್ ಮ್ಯೂಸಿಯಂ ಕೇವಲ ಕಾರು ಪ್ರದರ್ಶನ ಮಾತ್ರವಲ್ಲ, ಇದು ವಾಹನಗಳ ಇತಿಹಾಸ, ವಿನ್ಯಾಸ ಮತ್ತು ತಂತ್ರಜ್ಞಾನವನ್ನು ಪರಿಚಯಿಸುವ ಒಂದು ಶಿಕ್ಷಣ ಕೇಂದ್ರವಂತ ಹೇಳ್ಬೋದು. ಈ ಪಯಣ ಮ್ಯೂಸಿಯಮನ್ನು 2024 ಏಪ್ರಿಲ್ 1 ಧರ್ಮಸ್ಥಳದ ಧರ್ಮಾಧಿಕಾರಿ ಅವರು ಎಸ್ಟಾಬ್ಲಿಷ್ ಮಾಡಿದರು. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಎಂಜಾಯ್ ಮಾಡಿ.
ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಿದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಆಲ್ಸೋ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಅಲ್ಲಿವರೆಗೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ಟೇಕ್ ಕೇರ್, ಬಾಯ್.